ರಾಣೆಬೆನ್ನೂರಲ್ಲಿ ನಮ್ಮ ಶಾಪ್ ಇದೆ. 45 ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗ್ತವೆ. ಅದು ಬಿಟ್ಟು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ತುಂಬಾ ಇದಾವೆ ನಮ್ಮಲ್ಲಿ. 100% ಪ್ಯೂರ್ ಮೇಡಮ್. ಇದರಲ್ಲಿ ಯಾವುದೇ ಕೆಮಿಕಲ್ ನ ಬಳಕೆ ಮಾಡಿಲ್ಲ. ನಮಗೆ ನೆಸೆಸಿಟಿನೂ ಇಲ್ಲ. ನಾವು ಹೇಳೋದೇ ರಾಸಾಯನಿಕ ಮುಕ್ತ ಭಾರತ ಮಾಡೋಣ ಅಂತ ಹೇಳಿ. 100% ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಶನ್ಸ್ ಇದೆ. ಒಂದು ಸಾಯಿಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಪ್ಲಾಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಡಿಸೀಸ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. 4 ತರ ಬರುತ್ತೆ. ಈಗ ಆಲ್ರೆಡಿ 2 ವರ್ಷ ಆಯ್ತು ಅವ್ರು ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಿ. ಬಂದಿದೆ 71 ಟನ್ ಬಂದಿದೆ ಟೋಟಲ್ ಆಗಿ ನಮ್ದು ಕಬ್ಬು ಅಂತ ಹೇಳಿದ್ರು. ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ರೈತರು ನಮ್ಮನ್ನ ನಂಬಿ ತರಿಸ್ಕೊಂಡು ಒಂದ್ ವರ್ಷದಲ್ಲಿ ಬೆಳೆ ಬೆಳೆಯೋದಕ್ಕಿಂತ ಒಂದ್ಸತಿನೇ ಕರೆಕ್ಟ್ ಆಗಿ ಬೆಳೆದ್ ಬಿಟ್ರೆ ಅಂತಂದ್ರೆ ವರ್ಷದ ಲಾಭ ತೆಗೆದು ಬಿಡ್ಬೋದು. ಅಡಿಕೆ ಬೆಳೆದಿದ್ದೀರಾ ಅಂತಂದ್ರೆ ದಯವಿಟ್ಟು ನಮಗೆ ಒಂದ್ಸತಿ ಆ ಅಡಿಕೆದು ಫೋಟೋ ಅಥವಾ ಒಂದು ವಿಡಿಯೋ ಮಾಡಿ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನೀವು ಮನೇಲೆ ಕುತ್ಕೊಂಡು ಈ ಐಟಮ್ಸ್ ಎಲ್ಲವನ್ನು ಕೂಡ ಮನೆಗೆ ಆರ್ಡರ್ ಅಲ್ಲಿ ತರಿಸ್ಕೋಬಹುದು. ಯಾರೇ ವಿಡಿಯೋ ನೋಡ್ತಾ ಇರೋರು ಹೇಳೋದೇನಂತಂದ್ರೆ ಸಾವಯವ ಕೃಷಿಗೆ ಬನ್ನಿ, ನೀವು ಬದಲಾಗಿ ನಿಮ್ಮ ಅಕ್ಕಪಕ್ಕದವ್ರನ್ನು ಕೂಡ ದಯವಿಟ್ಟು ಬದಲಾಯಿಸಿ. ವಿಭೂತಿ ಆಗ್ರೋ ಸೆಂಟರ್ ತುಂಬಾನೇ ಡಿಫ್ರೆಂಟ್ ಅಂತ ಅನ್ಸುತ್ತೆ ಹೆಸರಲ್ಲಿ. ಏನಿದೆ ಸರ್ ಇದು? ಏನಿಲ್ಲ, ವಿಭೂತಿ ಬಯೋ ಆಗ್ರೋ ಅಂತಕ್ಕಂಥದ್ದು ಇಲ್ಲಿ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಇದರಲ್ಲಿ 45 ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗ್ತವೆ. ಅದು ಬಿಟ್ಟು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ತುಂಬಾ ಇದಾವೆ ನಮ್ಮಲ್ಲಿ. ರೈತರು ಬಳಸ್ತಕ್ಕಂಥ ಈ ಗುಣಿ ತೋಡ್ತಕ್ಕಂಥ ಕೃಷಿ ಸಂಬಂಧಪಟ್ಟ ಹೌದು ಅವೆಲ್ಲ ಸಿಗ್ತವೆ. ಅದ್ರ ಜೊತೆಗೆ ಅಗ್ರಿಕಲ್ಚರ್ ಅಲ್ಲಿ ಸ್ಪೆಷಲ್ ಏನಂತಂದ್ರೆ ಈ ವಿತೌಟ್ ಕೆಮಿಕಲ್ ರಾಸಾಯನಿಕ ಬಳಸದೇನೆ ನಮ್ಮಲ್ಲಿ ಔಷಧಿಗಳನ್ನ ತಗೊಂಡು ಆರಾಮಾಗಿ ರೈತ ಬಳಕೆ ಮಾಡಬಹುದು. ನಮ್ಮಲ್ಲಿ ಆಗ್ರೋ 80 ಅಂತ ಸಿಗುತ್ತೆ. ಇದು ಬಂದ್ಬಿಟ್ಟು ವೆಡರ್ ಸ್ಪ್ರೆಡರ್ ಸ್ಟಿಕ್ಕರ್. ಅದಾದ್ಮೇಲೆ ನಮ್ಮಲ್ಲಿ ಫ್ಲವರ್ ಬೂನ್ ಅಂತ ಸಿಗುತ್ತೆ. ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೂವು ಚೆನ್ನಾಗಿ ಬಂದ್ರೆ ಮಾತ್ರ ಕಾಯಿ ಚೆನ್ನಾಗಿ ಬರುತ್ತೆ. ಇದನ್ನ ಮೊದಲು ನೆನ್ಪಿಟ್ಕೊಳ್ರಿ. ಆ ತರ ಹೂ ಚೆನ್ನಾಗಿ ಬರ್ಲಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಫ್ಲವರ್ ಬೂನ್ ಅಂತ ಮಾಡಿದ್ವಿ. ಅದಾದ್ಮೇಲೆ ಆಗ್ರೋ ಎಂಜೈಮ್ ಅಂತ ಇದೆ ನಮ್ಮಲ್ಲಿ. ಆಗ್ರೋ ಎಂಜೈಮ್ ಕೆಲಸ ಏನು ಅಂತಂದ್ರೆ ಕಾಯಿ ಇಳುವರಿ ಚೆನ್ನಾಗಿ ಮಾಡೋದು, ಗಿಡಕ್ಕೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಂಜೈಮ್ಸ್ ಚೆನ್ನಾಗಿ ಕೊಡೋದು. ಅದಾದ್ಮೇಲೆ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಏನಂತಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಸಿಗುತ್ತೆ. ಓಕೆ, ಆರ್ಗ್ಯಾನಿಕ್ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳಿ. ಈ ಆರ್ಗ್ಯಾನಿಕ್ ಮೈಕ್ರೋನ್ಯೂಟ್ರಿಯೆಂಟ್ ನ ಬಳಕೆ ಮಾಡೋದ್ರಿಂದ ನ್ಯೂಟ್ರಿಯೆಂಟ್ಸ್ ಗಳ ಡಿಫಿಷಿಯನ್ಸಿ, ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಗಿಡದಲ್ಲಿ ಏನಾದ್ರು ಇದ್ರೆ ಅದು ಇದು ಕೆಲಸ ಮಾಡುತ್ತೆ. ಇದರಲ್ಲಿ ಜಿಂಕು, ಬೋರಾನು, ಮ್ಯಾಗ್ನೀಷಿಯಮ್, ಕ್ಲೋರೈಡ್, ಫ್ಲೋರೈಡ್ ಪ್ರತಿಯೊಂದು ಇಲ್ಲಿ ನೋಡ್ರಿ, ಐರನ್, ಮ್ಯಾಗ್ನೀಷಿಯಮ್, ಜಿಂಕು, ಕಾಪರ್, ಬೋರಾನು ಇದರ ಎಲ್ಲ ಕೂಡ ಬೇಕಾಗಿರೋ ಪ್ರಮಾಣದಲ್ಲಿ ಇದೆ ಇದರಲ್ಲಿ. ಅದೇ ಜೊತೆಗೆ ಏನಂತಂದ್ರೆ ಈಗ ನಮ್ಮಲ್ಲಿ ಇನ್ನೂ ಒಂದು ಐಟಮ್ ಸಿಗುತ್ತೆ, ಆಗ್ರೋ ಕ್ರಾಪ್ ಸುಧಾ ಅಂತ ಹೇಳಿ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ಈ ಪೆಸ್ಟ್ ಕಂಟ್ರೋಲ್ ಸಿಗ್ತಾ ಇರಲ್ಲ. ಅದಕ್ಕೆ ನಾವು ಇದನ್ನ ಬಳಕೆ ಮಾಡಬಹುದು. ಅದಾದ್ಮೇಲೆ ನಮ್ಮಲ್ಲಿ ನೀಮ್ ಅಜಾಡ್ರಾಕ್ಟಿನ್ ಇಂಡಿಕಾ ಅಂತ ಸಿಗುತ್ತೆ. ಇದನ್ನ ಬಳಕೆ ಮಾಡೋದ್ರಿಂದ 14,000 ppm ಇರೋದ್ರಿಂದ ಪೆಸ್ಟ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಫಂಗಿಸೈಡ್ಗೂ ಕೂಡ ಇದು ಕೆಲಸ ಮಾಡುತ್ತೆ. ಬೇರ್ ಕೊಳೆ ರೋಗ, ಕಾಂಡ ಕೊಳೆ ರೋಗ, ಸುಳಿ ಕೊಳೆ ರೋಗ, ಕ್ರಿಪ್ಸ್, ಮೈಟ್ಸ್, ವೈಟ್ ಫ್ಲೈ, ರೆಡ್ ಫ್ಲೈ, ಅದಾದ್ಮೇಲೆ ಯಾವುದೇ ಸಮಸ್ಯೆ ಇರಲಿ ಅದೆಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ. ಅದಾದ್ಮೇಲೆ ನಮ್ಮಲ್ಲಿ ಇನ್ನೊಂದು ಬಂದ್ಬಿಟ್ಟು ಗ್ರೌತ್ ಅಂತ ಸಿಗುತ್ತೆ. ಇದನ್ನ ಸೀಡ್ ಟ್ರೀಟ್ಮೆಂಟ್ ಆಗಿನೂ ಬಳಕೆ ಮಾಡಬಹುದು, ಗ್ರೌತ್ ಗಾಗಿನೂ ಕೂಡ ಇದನ್ನ ಬಳಕೆ ಮಾಡಬಹುದು. ನಮ್ಮಲ್ಲಿ ಟೋಟಲ್ ಆಗಿ 45 ಐಟಮ್ಸ್ ಸಿಗ್ತವೆ. ನಾವಿಲ್ಲಿ ಗ್ಯಾಲರಿಗೆ ಒಂದು ಸ್ವಲ್ಪ ಐಟಮ್ಸ್ ನ ಶೋ ಮಾಡಿದೀವಿ ಅಷ್ಟೇ. ಬಟ್ ನಮ್ಮಲ್ಲಿ ಎಲ್ಲಾ ತರದ ಐಟಮ್ಸ್ ಸಿಗೋದ್ರಿಂದ ನಿಸ್ಸಂಕೋಚವಾಗಿ ಆರಾಮಾಗಿ ಇದನ್ನ ಬಳಕೆ ಮಾಡಿ ಕೃಷಿನ ಆದಾಯ ಪೂರ್ವಕವಾಗಿ ಮಾಡ್ಕೋಬಹುದು. ಅದ್ರ ಜೊತೆಗೆ ಕಡಿಮೆ ಖರ್ಚಲ್ಲಿ ನೀವು ಇದನ್ನ ಬಳಕೆ ಮಾಡಿದ್ರಿ ಅಂತಂದ್ರೆ ನಾಳೆ ಒಂದ್ ಸಮಸ್ಯೆ ಆದ್ರೂ ಕೂಡ ನಿಮಗೆ ಲಾಸ್ ಅಂತಕ್ಕಂಥದ್ದು ಇರಲ್ಲ ಅಗ್ರಿಕಲ್ಚರ್ ಒಳಗಡೆ. ಇದನ್ನ ನೀವು 1 ವರ್ಷಕ್ಕೆ ಅಂದ್ರೆ ಬೆಳೆ ಬರಕ್ಕಿಂತ ಮುಂಚೆ ವರ್ಷಕ್ಕೆ ಒಂದೇ ಸತಿ ಬಳಕೆ ಮಾಡಬೇಕು. ಒಂದು 5,000 ರಿಂದ 6,000 7,000 ರೂಪಾಯಿ ತನಕ ಬರ್ಬೋದು. ಎಲ್ಲಾ ಕಿಟ್ ಸೇರಿಸಿದ್ರೆ 5 ಐಟಮ್ ಸೇರಿಸಿದ್ರೆ 100% ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಶನ್ಸ್ ಇದೆ. ಅದಾದ್ಮೇಲೆ ಇದನ್ನ ಬಳಕೆ ಮಾಡೋದು ತುಂಬಾ ಸುಲಭ, ಕಂಡುಹಿಡಿಯೋದು ತುಂಬಾ ಸುಲಭ. ಇದನ್ನ ಕೈಯಿಂದ ಮುಟ್ಟಿದ್ರೆ ಕೈ ಉರಿಯಲ್ಲ. ಅದಾದ್ಮೇಲೆ ಸ್ಮೆಲ್ ಅಲ್ಲೂ ಕೂಡ ನಾವು ಕಂಡುಹಿಡಿಬಹುದು. ಇದನ್ನ ಈಗ ನೋಡ್ರಿ, ಉದಾಹರಣೆಗೆ ನಮ್ಮಲ್ಲಿ ಒಂದು ನೀಮ್ ಆಯಿಲ್ ಅಂತ ಇದೆ. ಓಕೆ, ಇದು ಬೇವಿನ ಬೀಜದ ಎಣ್ಣೆ. ನಿಮ್ ಮನೆ ಹತ್ರ ಬೇವಿನ ಗಿಡ ಇತ್ತು ಅಂದ್ರೆ ಒಂದ್ 4 ಬೇವಿನ ಬೀಜ ತಗೊಂಡ್ಬರ್ರಿ, ಕುಟ್ರಿ, ಅದರಿಂದ ಒಂದ್ ಎಣ್ಣೆ ಬರುತ್ತೆ. ಈ ಎಣ್ಣೆನ ಆ ಎಣ್ಣೆನ ಜೊತೆಗೆ ನೋಡ್ರಿ, ಎರಡು ಕೂಡ ಒಂದೇ ಸೇಮ್ ಇರುತ್ತೆ. ಓಕೆ, ಈಗ ಕಂಡುಹಿಡಿಯೋದು ತುಂಬಾ ಸುಲಭ. 100% ಪ್ಯೂರ್ ಮೇಡಮ್. ಇದರಲ್ಲಿ ಯಾವುದೇ ಕೆಮಿಕಲ್ ನ ಬಳಕೆ ಮಾಡಿಲ್ಲ. ನಮಗೆ ನೆಸೆಸಿಟಿನೂ ಇಲ್ಲ. ನಾವು ಹೇಳೋದೇ ರಾಸಾಯನಿಕ ಮುಕ್ತ ಭಾರತ ಮಾಡೋಣ ಅಂತ ಹೇಳಿ. ನಾವೇ ಈಗ ಕೆಮಿಕಲ್ ನ ಕೊಟ್ಬಿಟ್ವಿ ಅಂತಂದ್ರೆ ನಮಗೆ ಭಗವಂತನೂ ಮೆಚ್ಚಲ್ಲ, ನಮ್ಮ ಮನಸ್ಸಾಕ್ಷಿನೂ ಮೆಚ್ಚಲ್ಲ. ನಮ್ಮಲ್ಲಿ ಎಲ್ಲ ಆರ್ಗ್ಯಾನಿಕ್ ಇತ್ತು, ಸಾವಯವ ಕೃಷಿನೇ ಬಳಕೆಯಲ್ಲಿತ್ತು. ಆಮೇಲೆ ಅದರಿಂದ ನಮಗೆ ಯಾವ್ದು ರೋಗಗಳು ಇರ್ಲಿಲ್ಲ. ಅದನ್ನ ಬಳಕೆ ಮಾಡೋದ್ರಿಂದ ಖರ್ಚು ಕೂಡ ಇರಲಿಲ್ಲ. ಜೀರೋ ಕಾಸ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ ನಾವು. ಜೀರೋ ಕಾಸ್ಟ್ ಅಗ್ರಿಕಲ್ಚರ್ ಮಾಡೋದು ಕೂಡ ತುಂಬಾ ಸುಲಭ. ಆದ್ರೂ ಮುಂಚೆ ಮಾಡ್ತಾ ಇದ್ರು ಅವರು. ಓಕೆ, ಅವಾಗ ಆದಾಯ ಜಾಸ್ತಿ ಇತ್ತು, ಬಂದಿದ್ದೆಲ್ಲ ಆದಾಯನೇ ಆಗಿತ್ತು. ಈಗ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಕೆಮಿಕಲ್ ಗಾಗಿ ಒಂದು ಸಪರೇಟ್ ಆಗಿ ಅಮೌಂಟ್ ಅನ್ನ ರೆಡಿ ಮಾಡ್ಕೋಬೇಕು, ಇನ್ವೆಸ್ಟ್ ಮಾಡ್ಬೇಕು. ಆಮೇಲೆ ಹೊಲ ಅಗ್ರಿಕಲ್ಚರ್ ಮಾಡ್ತಾರಲ್ಲ, ಹೊಲ ಉಳೋದಾಗ್ಲಿ, ಆಮೇಲೆ ರಂಟಿ ಹೊಡೆಯೋದು, ಕುಂಟಿ ಹೊಡೆಯೋದು, ಇದೆಲ್ಲ ಇದು ಮುಂಚೆ 2 ಲೀಟರ್ ಇದ್ರಲ್ಲಿ ಹೋಗ್ತಾ ಇದ್ದಿದ್ದು ಈಗ 4-5 ಲೀಟರ್ ಖರ್ಚಾಗ್ತಾ ಇದೆ. ಯಾಕಂದ್ರೆ ಅಷ್ಟು ಗಟ್ಟಿ ಆಗ್ತಾ ಇದೆ. ಓಕೆ, ಯಾಕಂದ್ರೆ ಕೆಮಿಕಲ್ ಬಳಕೆ ಮಾಡಿ ಮಾಡಿ ಭೂಮಿಯಲ್ಲಿ ರಂಧ್ರಗಳಿಲ್ಲ, ಜೀವಾಣುಗಳಿಲ್ಲ, ಜೀವಕೋಶಗಳಿಲ್ಲ. ಓಕೆ, ಸೊ ಇದನ್ನ ಬಳಕೆ ಮಾಡೋದ್ರಿಂದ ರಿಪೀಟ್ ಆ ತರ ನಾವು ಹೋಗ್ಬೋದು. ಜೀರೋ ಕಾಸ್ಟ್ ಅಗ್ರಿಕಲ್ಚರ್ ಮಾಡ್ಬೋದು. ನಾವು ಅಗ್ರಿಕಲ್ಚರ್ ಮಾಡೋದು ಕೂಡ ತುಂಬಾ ಸುಲಭ ಇದೆ. ಓಕೆ, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕೆಮಿಕಲ್ ಬಳಕೆ ಮಾಡ್ತಾ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಇದನ್ನ ನಾವು ಸಾವಯವದಲ್ಲಿ ಮಾಡಿದ್ರೆ, ಉದಾಹರಣೆಗೆ ನೋಡ್ರಿ, ನಾವು ಭೂಮಿಗೆ 4 ತರ ಒಂದು ಗಿಡನ, ಸಸ್ಯನ
ಬೆಳೆದ ಮೇಲೆ ಫಲ ತಗೊಳ್ತಾ ಇದೀವಿ ಅಂದ್ರೆ 4 ಸತಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಒಂದು ಸಾಯಿಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಪ್ಲಾಂಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಡಿಸೀಸ್ ಡಿಸಾರ್ಡರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. 4 ತರ ಬರುತ್ತೆ. ಈಗ ಮೊದಲು ನಾವು ಭೂಮಿನ ರೆಡಿ ಮಾಡ್ಕೋಬೇಕು. ಯಾವುದೇ ಒಂದು ಕೃಷಿ ಮಾಡ್ತಾ ಇದೀವಿ ಅಂದ್ರೆ ಆ ಭೂಮಿ ರೆಡಿ ಮಾಡ್ಕೊಳ್ಳೋಕೆ ನಮ್ಮಲ್ಲಿ 2 ತರ ಔಷಧಿಗಳಿದಾವೆ. ಉದಾಹರಣೆಗೆ ಒಂದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಬರುತ್ತೆ, ಆಗ್ರೋ ಬೂಸ್ಟರ್ ಅಂತ ಬರುತ್ತೆ. ಓಕೆ, ಇದು ಆಗ್ರೋ ಬೂಸ್ಟರ್ ಬಂದ್ಬಿಟ್ಟು 1 ಎಕರೆಗೆ 3 ಕೆಜಿ ಬೇಕಾಗತ್ತೆ. 3 ಕೆಜಿ ಬೇಕಾಗತ್ತೆ. ಆಗ್ರೋ ಹ್ಯೂಮಿಕ್ ಅಂತ ಬರುತ್ತೆ. ಓಕೆ, ಇದು 1 ಎಕರೆಗೆ 3 ಲೀಟರ್ ಬೇಕಾಗತ್ತೆ. ಇದು ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇದೆ, ಇದು ಗ್ರಾನ್ಯುವಲ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಓಕೆ, ಈಗ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಇರೋದನ್ನ ನಾವ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದೀವಿ, ಗ್ರಾನ್ಯುವಲ್ಸ್ ಇದ್ರು ಅಂತ ನಿಮ್ ಪ್ರಶ್ನೆ ಕೇಳಬಹುದು ಅಲ್ವಾ? ಸೊ ಈಗ ಗ್ರಾನ್ಯುವಲ್ಸ್ ನ ಹಾಕೋದು ತುಂಬಾ ಸುಲಭ. ಆರಾಮಾಗಿ ಕೈಯಿಂದಾನೆ ಒಂದು 10 ಕೆಜಿ ಮಣ್ಣು ಅಥವಾ ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ನೆಲಕ್ಕೆ ಹಾಕಿ ಬಂದ್ಬಿಡ್ಬೋದು. ಬಟ್ ನಾವಿಲ್ಲಿ ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಲಿಕ್ವಿಡ್ ಯಾಕೆ ಮಾಡಿದೀವಿ ಅಂತಂದ್ರೆ, ಇದನ್ನ ನೀವೀಗ ಆಲ್ರೆಡಿ ಬೆಳೆ ಬೆಳೆದ್ ಬಿಟ್ಟಿದ್ದೀರಾ. ಓಕೆ, ಬೀಜ ಹಾಕ್ಬಿಟ್ಟಿದ್ದೀರಾ, ಆಲ್ರೆಡಿ ದಿಂಡಿ ಏರ್ಸ್ಬಿಟ್ಟಿದ್ದೀರಾ, ಅಂದ್ರೆ ಗದ್ದೆ ರೆಡಿ ಐತಿ. ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ಲಿಕ್ವಿಡ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು, ಉದಾಹರಣೆಗೆ ಅಡಿಕೆ, ತೆಂಗು 1 ಎಕರೆಗೆ 3 ಲೀಟರ್ ಬಳಸಬೇಕು. ಇದನ್ನ 600 ಲೀಟರ್ ನೀರ್ ಬೇಕಾಗತ್ತೆ. 1 ಎಕರೆಗೆ 600 ಲೀಟರ್ 3 ಲೀಟರ್ ಇದು ಬೇಕಾಗುತ್ತೆ. ನೆಲಕ್ ಬಿಟ್ಬಿಟ್ರೆ ಅದು ನಾವು ಸಾಯಿಲ್ ಟ್ರೀಟ್ಮೆಂಟ್ ಮಾಡ್ಕೊಂಡಂಗೆ. ಓಕೆ, ಅದನ್ನ ಹೆಂಗ್ ಬಳಕೆ ಮಾಡೋದು ನಾವು ಹೇಳ್ಕೊಡ್ತೀವಿ. ಈಗ ಉದಾಹರಣೆಗೆ ಇದ್ರಲ್ಲಿ ನೋಡ್ರಿ 18.5% ಎಕ್ಸ್ಟ್ರಾಕ್ಟ್ ಅಂತ ಇದೆ, ಹ್ಯೂಮಿಕ್ ಎಕ್ಸ್ಟ್ರಾಕ್ಟ್. ಈಗ ನೋಡ್ರಿ ಹ್ಯೂಮಿಕ್ ನಿಮ್ಮ ಒಂದು ಸಗಣಿ ಗೊಬ್ಬರದಲ್ಲಿ, 1 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರದಲ್ಲಿ 7% ಇರುತ್ತೆ. ಇದರಲ್ಲಿ 18.5% ಇದೆ ಅಂತಂದ್ರೆ 2.5-3 ಟ್ರ್ಯಾಕ್ಟರ್ ಈಕ್ವಲ್ ಆಗ್ಬಿಡುತ್ತೆ. ಯಾವ್ದು ಹ್ಯೂಮಿಕ್. ಇದನ್ನ ನೀವು ಸಗಣಿ ಗೊಬ್ಬರ ಇಲ್ಲ ಅಂದ್ರೂ ಕೂಡ, ಈಗ ಕೆಲವೊಂದ್ ಕಡೆಗೆ ಸಗಣಿ ಗೊಬ್ಬರ ಸಿಗಲ್ಲ, ಅದು ಇಲ್ಲ ಅಂದ್ರೂ ಕೂಡ ಇದನ್ನ ಬಳಕೆ ಮಾಡಿ ಆರಾಮಾಗಿ ಕೃಷಿನ ಮಾಡ್ಬೋದು. ಅದು ಸಾವಯವ ಕೃಷಿನೇ ಆಗಿ ಕನ್ವರ್ಟ್ ಆಗುತ್ತೆ. ಹೌದು, ಇದು ಎಲ್ಲ ಏನಂದ್ರೆ ನ್ಯಾನೋ ಟೆಕ್ನಾಲಜಿ ಮೇಡಮ್. ಈಗ ಉದಾಹರಣೆಗೆ ಇದು ನೀಮ್ ಆಯಿಲ್ ಇದೆಯಲ್ಲ, ಬಟ್ ಇದು 14,000 ppm. ಇದು ಹೆಂಗೆ ಅಂತಂದ್ರೆ ಬೀಜದ ಎಣ್ಣೆ. ಇದು ಅಂದ್ರೆ ಒಂದು ಏನು ಬೇವಿನ ಮರ ಇರುತ್ತಲ್ಲ, ಅದರಲ್ಲಿ ಶ್ರೇಷ್ಠವಾಗಿದ್ದು ಏನಾದ್ರು ಇದ್ರೆ ಅದು ಬೀಜ. ಓಕೆ, ಆ ಬೀಜನ ಕುಟ್ಟಿದಾಗ ಬರ್ತಕ್ಕಂತ ಆಯಿಲ್ ಇದು. ಅದಕ್ಕೆ ನಾವು ನೀಮ್ ಸೀಡ್ ಆಯಿಲ್ ಅಂತ ಹೇಳ್ತೀವಿ. ಇದ್ರ ಬೊಟಾನಿಕಲ್ ನೇಮ್ ಅಜಾಡ್ರೆಕ್ಟಿನ್ ಇಂಡಿಕಾ ಅಂತ ಹೇಳಿ, ಸೀಡ್ ಆಯಿಲ್ ಅಂತ ಹೇಳಿ. ಓಕೆ, ಇದನ್ನ ಬಳಕೆ ಮಾಡೋದು ತುಂಬಾ ಸುಲಭ. ಆದ್ರೆ ಇದನ್ನ ಬಳಕೆ ಮಾಡ್ಬೇಕಂದ್ರೆ ಆಗ್ರೋ 80 ಇರ್ಲೇಬೇಕು. 1000 ಜನ ರೈತರು ಕೆಮಿಕಲ್ ಅನ್ನ, ರಾಸಾಯನಿಕನ ಬಿಟ್ಟು ಆಯುರ್ವೇದದಲ್ಲಿ ಆರ್ಗ್ಯಾನಿಕ್ ಅಲ್ಲಿ ಬೆಳೆದು ತುಂಬಾ ಚೆನ್ನಾಗಿ ರೀಚ್ ಆಗಿದ್ದಾರೆ. ಉದಾಹರಣೆಗೆ ಮೊನ್ನೆ ನನಗೊಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ನಮ್ದು 50 ಟನ್ 45 ಟನ್ ಕಬ್ಬು ಬರ್ತಾ ಇತ್ತು, ನಿಮ್ದು ಬಳಕೆ ಮಾಡಿದ್ಮೇಲೆ ಈಗ ಆಲ್ರೆಡಿ 2 ವರ್ಷ ಆಯ್ತು ಅವ್ರು ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ಬಳಕೆ ಮಾಡಿದಾಗ್ಲೇ 10 ಟನ್ ಜಾಸ್ತಿ ಬಂದಿದೆ, ಈ ಸತಿ ಬಳಕೆ ಮಾಡಿದಾಗ 25 ಟನ್ ಜಾಸ್ತಿ ಬಂದಿದೆ, 71 ಟನ್ ಬಂದಿದೆ ಟೋಟಲ್ ಆಗಿ ನಮ್ದು ಕಬ್ಬು ಅಂತ ಹೇಳಿದ್ರು. ಅಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದ್ರೆ. ರೈತರು ನಮ್ಮನ್ನ ನಂಬಿ ತರಿಸ್ಕೊಂಡು ಅದನ್ನ ಬೆಳೆದು ಅದರಿಂದ ಚೆನ್ನಾಗಿ ಲಾಭ ಮಾಡ್ತಾ ಇದಾರಲ್ಲ, ಅದ್ರಿಗಿಂತ ದೊಡ್ಡದೇನಿಲ್ಲ ಮೇಡಮ್ ನಮಗೆ ಸಕ್ಸಸ್. ನಾನು ಮೊನ್ನೆ ಒಂದು ಫಾರ್ಮರ್ ಲ್ಯಾಂಡ್ ವಿಸಿಟ್ ಮಾಡಿದೆ. ಅದ್ರೊಳಗಡೆ ಮೋರ್ ದೆನ್ 35% ಪ್ಲಾಂಟ್ಗಳು ಎಲ್ಲ ಸತ್ತೋಗ್ಬಿಟ್ಟಿದಾವೆ. ಇಡಮುಂಡೆ ರೋಗ ಬಂದು, ಸುಳಿಕೊಳೆ ರೋಗ ಬಂದು, ಬೇರುಕೊಳೆ ರೋಗ ಬಂದು, ಈ ತರ ಬಂದು ಸತ್ತೋಗ್ಬಿಟ್ಟಿದಾವೆ ಆಲ್ರೆಡಿ. ಈಗ ಇನ್ನೊಂದು 5 ವರ್ಷ ಆತಂದ್ರೆ 35% ಹೋದ್ರೆ ಇನ್ನೇನು ಉಳಿತಾ ಹೊಲದಲ್ಲಿ? ಓಕೆ, ಈಗ 1 ಎಕರೆದಲ್ಲಿ 580ರಿಂದ 620 ಅಡಿಕೆ ಗಿಡ ನಾವು ನಾಟಿ ಮಾಡ್ತೀವಿ ಅಲ್ವಾ? 580ರಿಂದ 620 ಗಿಡದಲ್ಲಿ ಹೆಚ್ಚು ಕಮ್ಮಿ ಆಲ್ರೆಡಿ 150 ಗಿಡ ಹೋಗ್ಬಿಟ್ಟವರು. ಓಕೆ, ಇನ್ನೊಂದು 5 ಇಯರ್ಸ್ ಆದ್ರೆ ಇನ್ನೊಂದು 150 ಗಿಡ ಹೋದ್ರೆ ಇನ್ನು 200 ಗಿಡ ಉಳಿತಾವ. ಅದ್ರೊಳಗೆ ಏನ್ ಇಳುವರಿ ಬರುತ್ತೆ? ಓಕೆ, ನಾವ್ ಹೇಳೋದೇನಂದ್ರೆ ನಾವು ಈಗಿನ ಲಾಭದ ಜೊತೆಗೆ ಮುಂದಕ್ಕೆ ನಾವು ಗಿಡ ಉಳಿಸ್ಕೊಳ್ಳೋದು ಕೂಡ ಬಹಳ ಪ್ರಾಮುಖ್ಯತೆ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ದಯವಿಟ್ಟು ನಾವು ಯಾರೇ ವಿಡಿಯೋ ನೋಡ್ತಾ ಇರೋರು ಹೇಳೋದೇನಂತಂದ್ರೆ, ಸಾವಯವ ಕೃಷಿಗೆ ಬನ್ನಿ, ನೀವು ಬದಲಾಗಿ ನಿಮ್ಮ ಅಕ್ಕಪಕ್ಕದವ್ರನ್ನು ಕೂಡ ದಯವಿಟ್ಟು ಬದಲಾಯಿಸಿ. ಇಲ್ಲ ಅಂತಂದ್ರೆ ನೀವು ಚೆನ್ನಾಗಿದ್ರು ನಿಮ್ ಪಕ್ಕದಲ್ಲಿ ಯಾರೋ ಒಬ್ರು ಕೆಮಿಕಲ್ ಬಳಸ್ತಾ ಇದಾರೆ ಅಂದ್ರೆ ಅದರಿಂದ ಹರ್ಕೊಂಡ್ ಬಂದಿರ್ತಕ್ಕಂಥ ನೀರು, ಅದರಿಂದ ಬಂದಿರ್ತಕ್ಕಂಥ ಕೆಲವೊಂದಿಷ್ಟು ಕೆಮಿಕಲ್ ಗಳಿಂದ ನಿಮ್ಮ ಹೊಲ ಹಾಳಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ ಸೈಡ್ ಜಾಸ್ತಿ ಏನ್ ನಡೆಯುತ್ತೆ ಅಂತಂದ್ರೆ ಸೀಡ್ಸ್ ನಡೆಯುತ್ತೆ. ಜಾಸ್ತಿ ಅಡಿಕೆ ನಮ್ಮಲ್ಲಿ ಇಲ್ಲ, ಕೆಲವೊಂದ್ ಕಡೆಗೆ ಜಾಸ್ತಿ ಇದೆ. ಕೆಲವೊಂದು ಹಳ್ಳಿಗಳಲ್ಲಿ ಆಲ್ರೆಡಿ ಈಗ 70% ಅಡಿಕೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ರೈತರು ಏನ್ ಮಾಡಿದ್ರು ಅಂತಂದ್ರೆ ಈ ಸೀಡ್ಸ್ ಮಾಡ್ತಾ ಇದ್ರು. ಸೀಡ್ಸ್ ಅಂದ್ರೆ ಕ್ರಾಸಿಂಗ್ ಮಾಡ್ತಾರೆ. ಕ್ರಾಸಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಗಂಡು ಸಪರೇಟ್ ಆಗಿ ಬೆಳೆದಿರ್ತಾರೆ, ಹೆಣ್ಣು ಸಪರೇಟ್ ಆಗಿ ಬೆಳೆದಿರ್ತಾರೆ. ಸೊ ಅದ್ರಲ್ಲಿ ಏನ್ ಮಾಡಿದ್ರು, ನಮ್ದನ್ನ ಅವರು ಕಂಪ್ಲೀಟ್ ಆಗಿ ಮಾಡಿದ್ರು ಅದ್ ಬಳಕೆನ. ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಈ ಹೆಣ್ಣು ಗಂಡು ಗಿಡಗಳು ಏನದಾವಲ್ಲ, ಅದು ಹೂ ಬಿಡ್ತಾ ಇದ್ವಲ್ಲ, ಆ ಹೂವು ಸರಿಯಾಗಿ ಎಲ್ಲಾ ಹೊಲದಲ್ಲಿ ಬಂದಿದ್ದಿಲ್ಲ. ಇವ್ರ ಹೊಲದಲ್ಲಿ ಸಿಕ್ಕಾಪಟ್ಟೆ ಹೂ ಬಂದಿದ್ರಿಂದ ಲೇಬರ್ಸ್ ಕಾಸ್ಟ್ ಉಳಿತು ಇವ್ರಿಗೆ. ಅದಾದ್ಮೇಲೆ ಬೇರೆ ಹೊಲದಲ್ಲಿ ನಮಗೆ 5 ಜನ ಕ್ರಾಸ್ ಮಾಡ್ತಾ ಇದಾರೆ ಅಂದ್ರೆ ಈ ಹೊಲದಲ್ಲಿ 10 ಜನ ಕ್ರಾಸ್ ಮಾಡ್ಬೇಕಾಯ್ತು. ಇಳುವರಿ ಕೂಡ 1 to double ಬರುತ್ತೆ. ಈಗ 2 ಸತಿ 3 ಸತಿ ಒಂದ್ ವರ್ಷದಲ್ಲಿ ಬೆಳೆ ಬೆಳೆಯೋದಕ್ಕಿಂತ ಒಂದ್ ಸತಿನೇ ಕರೆಕ್ಟ್ ಆಗಿ ಬೆಳೆದ್ ಬಿಟ್ರೆ ಅಂತಂದ್ರೆ ವರ್ಷದ ಲಾಭ ತೆಗೆದ್ ಬಿಡ್ಬೋದು. ಡಬಲ್ ಸಿಗುತ್ತೆ. ಹೌದು, ಅಡಿಕೆ ಬೆಳೆದಿದ್ದೀರಾ ಅಂತಂದ್ರೆ ದಯವಿಟ್ಟು ನಮಗೆ ಒಂದ್ಸತಿ ಆ ಅಡಿಕೆದು ಫೋಟೋ ಅಥವಾ ಒಂದು ವಿಡಿಯೋ ಮಾಡಿ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಅರೇಕಾ ಸ್ಪೆಷಲ್ ಕಿಟ್ ಅಂತ ಕೊಡ್ತೀವಿ. ಅಡಿಕೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಆ ಸ್ಪೆಷಲ್ ಕಿಟ್ ಅಲ್ಲಿ 5 ತರದ ಐಟಮ್ಸ್ ಇರ್ತವೆ.
ಅದರಲ್ಲಿ ಬಂದ್ಬಿಟ್ಟು ಹ್ಯೂಮಿಕ್ ಅಂತ ಇರುತ್ತೆ, ಅದರಲ್ಲಿ ಬಂದ್ಬಿಟ್ಟು ಮೈಕ್ರೋನ್ಯೂಟ್ರೆಂಟ್ ಅಂತ ಇರುತ್ತೆ, ಮ್ಯಾನ್ಯೂರ್ ಅಂತ ಇರುತ್ತೆ, ನೀಮ್ ಆಯಿಲ್ ಅಂತ ಇರುತ್ತೆ, ಅಗ್ರೋಇಟಿ ಅಂತ ಇರುತ್ತೆ. ಟೋಟಲ್ ಆಗಿ 5 ಐಟಮ್ಸ್ ಬರ್ತವೆ. ಅದನ್ನ ನೀವು ಮನೆಗೆ ತರಿಸ್ಕೊಂಡು ಯೂಸ್ ಮಾಡೋದು ಹೆಂಗೆ ಅಂತ ಒಂದು ವಿಡಿಯೋ ಮಾಡಿ ಕಳಿಸಿರ್ತೀವಿ, ಅಥವಾ ನೀವು ಅಲ್ಲೇ ವಿಡಿಯೋ ಕಾಲ್ ಮಾಡಿ ಕೂಡ ಇನ್ಫಾರ್ಮೇಶನ್ ತಗೋಬಹುದು. ನೀವು ಮನೇಲೆ ಕುತ್ಕೊಂಡು ಈ ಐಟಮ್ಸ್ ಎಲ್ಲವನ್ನು ಕೂಡ ಮನೆಗೆ ಆರ್ಡರ್ ಅಲ್ಲಿ ತರಿಸ್ಕೋಬಹುದು. ಸಮ್ ಡೆಲಿವರಿ ಚಾರ್ಜಸ್ ಒಂದು 50 ರೂಪಾಯಿ ಪರ್ ಕೆಜಿ ಬೀಳ್ಬೋದು ಅಷ್ಟೇ. ಡೆಲಿವರಿ ಚಾರ್ಜಸ್ ಬಿಟ್ರೆ ನಿಮಗೆ ಯಾವುದೇ ಅದರ್ ಹಿಡನ್ ಚಾರ್ಜಸ್ ಅಂತ ಏನಿರಲ್ಲ. ನೀವು ಅದಾದ್ಮೇಲೆ ಇಲ್ಲಿ ಲೋಕಲ್ ರೈತರಾಗಿದ್ರೆ ಹತ್ರ ಇದ್ರೆ ರಾಣೆಬೆನ್ನೂರಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಪೋಸಿಟ್ ನಮ್ಮ ಶಾಪ್ ಇದೆ. ಇಲ್ಲಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಇಲ್ಲೆಲ್ಲ ಐಟಮ್ಸ್ ನ ನೋಡಿ. ಇದರಲ್ಲಿ ಇಷ್ಟೇ ಅಲ್ಲದೆ ನಮ್ಮಲ್ಲಿ ತುಂಬಾ ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಇದಾವೆ, ಅಗ್ರಿಕಲ್ಚರ್ ಬಳಕೆ ಮಾಡ್ತಕ್ಕಂಥವು. ಅದೆಲ್ಲ ಇರೋದ್ರಿಂದ ನೀವು ಒಂದ್ಸತಿ ವಿಸಿಟ್ ಮಾಡಿನೂ ಕೂಡ ನೋಡ್ಬೋದು, ಇಲ್ಲ ಮನೆಗೆ ಕೂತ್ಕೊಂಡು ಎಲ್ಲ ಐಟಮ್ ತರಿಸ್ಕೋಬಹುದು.